ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ಸ್ಟಡಿ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಎಕ್ಸ್ಟ್ರಾ ಅಂದರೆ ಪಿ ಯು ಸಿನಲ್ಲಿ ಯಾವ್ಯಾವ ಬುಕ್ಕನ್ನು ಓದಬೇಕು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನನ್ನ ಹತ್ರ ಫಸ್ಟ್ ಪಿ ಯು ಜಾಗತಿಕ ಇತಿಹಾಸ ಇದೆ, ಹಿಸ್ಟ್ರಿ. ಮತ್ತು ಸೆಕೆಂಡ್ ಪಿ ಯುದು ಭಾರತದ ಇತಿಹಾಸ ಇದೆ, ಇದು ದ್ವಿತೀಯ ಪಿ ಯು ಸಿ ಇದು. ಮತ್ತು ಇಲ್ಲಿ ಭೂಗೋಳ ತೊಗೊಂಡಿದ್ದೀನಿ ನಾನು, ಅದರಲ್ಲೂ ಸಹ ಫಸ್ಟ್ ಪಿ ಯು ಸಿ ಇದೆ ಭೂಗೋಳಶಾಸ್ತ್ರ, ಮತ್ತು ಸೆಕೆಂಡ್ ಪಿ ಯುದು ಭೂಗೋಳಶಾಸ್ತ್ರ ಇದೆ. ಓಕೆ, ನೋಡಿ, ಇದು ಮಾನವ ಭೂಗೋಳಶಾಸ್ತ್ರ ಇದೆ. ಮತ್ತು ರಾಜ್ಯಶಾಸ್ತ್ರದಲ್ಲೂ ಸಹ ನಾನು 2 ಬುಕ್ಕನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ. ಸೊ ಪಿ ಯು ಸಿಲಿ ನಾನು ಇತಿಹಾಸ, ಭೂಗೋಳ ಮತ್ತು ರಾಜ್ಯಶಾಸ್ತ್ರವನ್ನು ಓದ್ತಾ ಇದ್ದೀನಿ. ಅಂದ್ಕೊಂಡಿದ್ದೀನಿ ಇದಿಷ್ಟು ಓದಬೇಕು ಅಂತ, ಯಾಕಂದರೆ ಇತಿಹಾಸ ತುಂಬ ಚೆನ್ನಾಗಿದೆ. ನಾವು 6ರಿಂದ 10 ಏನು ಓದ್ತೀವಿ ಎಲ್ಲದೂ ಒಂದೇ ಬುಕ್ಕಲ್ಲಿ, 2 ಬುಕ್ಕಲ್ಲಿ ಸೇರಿ ಇದೆ. ಸೊ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಸ್ವಲ್ಪ ಏನನ್ಸುತ್ತೆ ಅಂದರೆ 6th to 10th ಇತಿಹಾಸ ಓದಿದ ನಂತರ ನಮಗಿದು ರಿವೈಸ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಕಂಟೆಂಟ್ ಜಾಸ್ತಿ, ನಮಗೆ ಮಾಹಿತಿ ಒಂದೇ ಕಡೆ ಸಿಗುತ್ತೆ. ಅದಕ್ಕೆ ನಾನಿವತ್ತು ಇತಿಹಾಸ ಓದ್ತಾ ಇದ್ದೀನಿ. ಏನು ಎಲ್ಲ 6ರಿಂದ 10 ಓದಾಯ್ತಾ, ಸೀದಾ ಡೈರೆಕ್ಟ್ ಪಿ ಯು ಸಿ ಓದ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಆದರೆ ನಾನೀಗ ಓದ್ತಿರೋ ಮೊದಲನೇ ಪಾಠ ನಾನು ಓದಿದ್ದೀನಿ ಆಲ್ರೆಡಿ, 6ರಿಂದ 10. ನೀವು ಇದನ್ನು ಓದಿ ಅದನ್ನು ಓದಿದ್ರೂ ಆಗುತ್ತೆ, ಯಾಕಂದರೆ ಇತಿಹಾಸ ಚೇಂಜ್ ಆಗೋಲ್ಲ, ಎಲ್ಲ ಒಂದೇ ಥರ ಇರುತ್ತಲ್ವ. ಅದಕ್ಕೆ ಪಿ ಯು ಸಿಲಿ ಒಂದೇ ಕಡೆ ಕೊಟ್ಟಿರೋದ್ರಿಂದ ನನಗೆ ಚೆನ್ನಾಗಿ ಅನಿಸ್ತಿದೆ ಇದು ಓದೋದಕ್ಕೆ. ಇಂಟ್ರೆಸ್ಟ್ ಇದ್ದಾಗ ಓದ್ಬಿಡ್ಬೇಕಲ್ವ, ಅವಾಗ ಚೆನ್ನಾಗಿ ತಲೆಗೆ ಹೋಗುತ್ತೆ. ಸೊ ನಾನಿಲ್ಲಿ ಇತಿಹಾಸದ ಮೊದಲನೇ ಪಾಠವನ್ನು ತೊಗೊಂಡಿದ್ದೀನಿ. ಇತಿಹಾಸದಲ್ಲಿ ಅದರಲ್ಲಿ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಅರ್ಥ ಆಗುತ್ತೆ. ಇದರಲ್ಲಿ ಫಸ್ಟ್ ಪಾಠ ಏನಿದೆ ಅಂದರೆ ಇತಿಹಾಸದ ಬಗ್ಗೆ ಇದೆ. ಅಂದರೆ ಅರ್ಥ ಏನು, ಅದರ ವ್ಯಾಖ್ಯೆಗಳೇನು, ಮತ್ತು ಕೆಲವೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಅವ್ರ ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ಹೆರೋಡೋಟಸ್ ಬಗ್ಗೆ, ಸಂತ ಅಗಸ್ಟೈನ್, ಕಾರ್ಲ್ ಮಾರ್ಕ್ಸ್, ಜೆ.ಬಿ. ಬ್ಯೂರಿ, ಆರ್ನಾಲ್ಡ್ ಟಾಯ್ನ್ಬಿ, ಜವಾಹರ್ಲಾಲ್ ನೆಹರು, ಇವರೆಲ್ಲ ಏನು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಇದು ಎಕ್ಸಾಮ್ಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟು. ಸೊ ಅದು ಮರ್ತು ಹೋಗ್ತಾ ಇರುತ್ತೆ. ನಾವು ಒಂದು ಸತಿ ಓದ್ಕೊಂಡ್ರೆ ಮತ್ತೆ ರಿಪೀಟ್ ಮಾಡ್ತಾ ಇರ್ಬೋದು, ರಿವಿಷನ್ ಆಗುತ್ತೆ. ಅದಕ್ಕೆ ನಾನಿವತ್ತು ಮೊದಲನೇ ಪಾಠವನ್ನು ಓದ್ತಾ ಇದ್ದೀನಿ. ಇದರಲ್ಲಿ ಇತಿಹಾಸದ ಅರ್ಥ ನೀಟಾಗಿ ಕೊಟ್ಟಿದ್ದಾನೆ ಏನು ಅಂತ ಹೇಳಿ, ತುಂಬ ಚೆನ್ನಾಗಿದೆ. ಇವತ್ತು ನಾನು ಅಂದ್ಕೊಂಡಿರೋದು ಪಿ ಯು ಬುಕ್ಕು ಒಂದು ಪಾಠ, 1 ಅಥವಾ 2 ಪಾಠವನ್ನು ಓದೋಣ ಅಂತ. ಇದಾದ ನಂತರ ನಾನು ಭೂಗೋಳ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಇತಿಹಾಸ ಓದೋದನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ. 2 ನಾನು ಓದ್ತಿರೋದು ವೀಡಿಯೋ ಮಾಡೋದು ತುಂಬ ಲಾಂಗ್ ಆಗುತ್ತೆ. ಸೊ ಅದು ನನ್ನ ನೆಕ್ಸ್ಟ್ ಸ್ಟಡಿ ಲಾಗಲ್ಲಿ ನಾನು ಅದನ್ನು ಹಾಕ್ತೀನಿ. ಓಕೆ, ನೋಡಿ, ನಾನು ಓದ್ತಾ ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದು ಇಂಪಾರ್ಟೆಂಟು ಅದನ್ನ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾವು ನೋಡುವಾಗ ಅದು ನಮ್ಮ ಫೋಕಸ್ ಜಾಸ್ತಿ ಅಲ್ಲಿ ಹೋಗುತ್ತೆ. ಆ್ಯಕ್ಚುಲಿ ಹೈಲೈಟ್ರ್ ಯೂಸ್ ಮಾಡ್ತಾಯಿದ್ದೆ ಪಿ ಯು ಬುಕ್ಕಲ್ಲಿ, ಯಾಕೋ ನನಗೆ ಹೈಲೈಟ್ರ್ ಯೂಸ್ ಮಾಡೋದು ಬೇಡ, ಪೆನ್ಸಿಲಲ್ಲೇ ಯೂಸ್ ಮಾಡೋಣ, ಅಂಡರ್ಲೈನ್ ಮಾಡ್ಕೊಳ್ಳೋಣ ಅಂತ ಅನಿಸ್ತಿದೆ. ಸೊ ಅದಕ್ಕೆ ನಾನು ಪೆನ್ಸಿಲ್ನೇ ಬಳಸ್ತಾಯಿದ್ದೀನಿ. ನೀಟಾಗಿ ಯಾರ್ಯಾರು ವ್ಯಾಖ್ಯೆಗಳಿದೆ ಅದನ್ನು ಸ್ವಲ್ಪ ಹೇಳ್ಕೊಳ್ತಾ ಓದ್ಕೊಳ್ತೀನಿ, ಚೆನ್ನಾಗಿ ತಲೆಗೆ ಹಿಡೀಲಿ ಅಂತ. ಮರ್ತೋದ್ರೆ ನಾನೇನು ಮಾಡ್ತೀನಿ ಹೇಳಿ, ಪುನಃ ಮತ್ತೆ ರಿಪೀಟ್ ಓದ್ತೀನಿ ಅದನ್ನ, ಆಗ ಮರ್ತು ಹೋಗೋದಿಲ್ಲ. ಈ ವ್ಯಾಖ್ಯೆಗಳೆಲ್ಲ ನನಗೆ ಸ್ವಲ್ಪ ಮರ್ತು ಹೋಗುತ್ತೆ, ಬೇರೆ ಎಲ್ಲ ನೆನಪಿದ್ರೂ ವ್ಯಾಖ್ಯೆಗಳಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಹೆಸರು ಯಾರು ಇದನ್ನು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಮರ್ತು ಹೋಗೋ ಅಂಥವು ಅಂದರೆ ಇಸ್ವಿಗಳಾಗಿರ್ಬೋದು, ಈ ವ್ಯಾಖ್ಯೆಗಳು ಈ ಥರದ್ದೇನಿದ್ದಾವೆ ಅಂದರೆ ನನಗೆ ಯಾವ್ದು ಮರ್ತೋಗುತ್ತೆ ಅದನ್ನು ನಾನು ಜಾಸ್ತಿ ಓದ್ತೀನಿ. ನೀವು ಸಹ ಯಾವ್ದು ನಿಮಗೆ ಮರ್ತು ಹೋಗುತ್ತೆ ಅಂದರೆ ರಿಪೀಟ್ ಮಾಡ್ತಾಯಿರಿ. ಎಷ್ಟು ಸತಿ ನೀವು ರಿಪೀಟ್ ಮಾಡ್ತೀರಾ ಆವಾಗ ನಿಮಗೆ ಮರುವು ಕಡಿಮೆ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಸಾಮಾನ್ಯ ಮರ್ತು ಹೋಗುತ್ತೆ, ಯಾರಿಗೂ ಪರ್ಮನೆಂಟಾಗಿ ಒಂದು ಸತಿ ಓದಿದ ತಕ್ಷಣ ಲೈಫ್ ಲಾಂಗ್ ನೆನಪಿರೋದಿಲ್ಲ, ನನ್ನ ಥರನೇ ಇರ್ತಾರೆ. ಸೊ ನಾನು ಅದಕ್ಕೆ ಈ ಥರ ಮಾಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟು ಓದಿದ ಮೇಲೆ ನಾನು ನೆಕ್ಸ್ಟು ಮೆಂಟಲ್ ಎಬಿಲಿಟಿನ ಸ್ವಲ್ಪ ವೀಡಿಯೋನ ನೋಡ್ಕೊಳ್ಳೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ನಾನೀಗ ಚೆನ್ನಾಗಿ ಇತಿಹಾಸವನ್ನು ನೋಡ್ಕೊಳ್ತೀನಿ. ಇದಾದಮೇಲೆ 6th to 10th ಇತಿಹಾಸವನ್ನು ನೋಡ್ಕೋಬೇಕು, ಮತ್ತು ಕ್ವಶನ್ ಬ್ಯಾಂಕನ್ನು ಸಹ ಓದಬೇಕು. ನನಗೆಲ್ಲದೂ ಒಂದೇ ಸತಿ ಓದೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕವರ್ ಮಾಡ್ತೀನಿ. ನಂದು ಇವತ್ತಿನ ಪಾಠ ಇಷ್ಟು ಅಂತ ಇರುತ್ತೋ ಅದನ್ನು ಸಹ ನಾನು ಮುಗಿಸ್ಕೊಳ್ತೀನಿ ಅಷ್ಟೇ.
ಈಗ ನಾನು ಮೆಂಟಲ್ ಎಬಿಲಿಟಿ ಮಂಜುನಾಥ್ ಅವ್ರದ್ದು ವಿಡಿಯೋ ನೋಡಿಕೊಂಡು ಹಾಗೆಯೇ ಅದನ್ನು ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ನೋಡಿಬಿಟ್ಟು ವಿಡಿಯೋ ಪಾಸ್ ಮಾಡಿ ಕ್ವಶನ್ ಬರ್ಕೊಂಡು ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ ನಂತರ ಮತ್ತು ಅವರು ವಿಡಿಯೋನ ಕಂಟಿನ್ಯೂ ಮಾಡಿ ಸರಿ ಇದೆಯಿಲ್ಲ ಅಂತ ಚೆಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾನು ಅವ್ರ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿನ ನಾನು ಕಲಿತಾ ಇದ್ದೀನಿ. ಅದು 9 ಗಂಟೆಗಳ ಇದಿದೆ, ಮಹಾಸಂಚಿಕೆ ಅಂತಲೇ ಮಾಡಿದ್ದಾರೆ ವಿಡಿಯೋ. ಫಸ್ಟ್ ಅದನ್ನು ನಾನು ಫುಲ್ ನೋಡಿ ಬರ್ಕೋಬೇಕು ಅಂತ. ಅದಷ್ಟು ನೋಡಿದ್ರೆ ನಮಗೆ ಸಾಕಾಗುತ್ತೆ GPT, ಯಾಕಂದರೆ ಅವ್ರು ಎಲ್ಲ ರೀತಿದು ಕವರ್ ಮಾಡಿದ್ದಾರೆ. ನಾನು ಸ್ವಲ್ಪ ಫಸ್ಟಿಗೆ ರಫಾಗಿ ಚಿಕ್ಕ ನೋಟಲ್ಲಿ ಮಾಡ್ಕೊಂಡಿದ್ದೆ. ಈಗ ನಾನು ದೊಡ್ಡ ನೋಟಲ್ಲಿ ಫುಲ್ ಡೀಟೇಲಾಗಿ ಬರ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದ್ಸತಿ ನಾನು ನೋಡಿದರೆ ಅದು ನನಗೆ ನೋಡಿದ ತಕ್ಷಣ ನೆನಪಾಗಬೇಕು. ಜೊತೆಗೆ ನಾನು ನಿಮಗೆ ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಮೆಂಟಲ್ ಎಬಿಲಿಟಿ ಬುಕ್ಕು, ಗುರುರಾಜ್ ಸರ್ ಬುಲ್ಬುಲೆ ಅವ್ರದ್ದು. ಅದನ್ನು ನೋಡ್ಕೊಳ್ತೀನಿ. ಇಷ್ಟು ನೋಡಿದ್ರೆ ಮೆಂಟಲ್ ಎಬಿಲಿಟಿಗೆ ಬೇಕಾದಷ್ಟು ಆಯಿತು, ಜಾಸ್ತಿನೇ ಆಯಿತು, ನೋಡ್ಕೊಳ್ತೀನಿ. ಮತ್ತು ಈಗ ಇನ್ನೊಂದು ವಿಡಿಯೋ ಸಹ ಮಾಡಿದ್ದಾರೆ ಮಂಜುನಾಥ್ ಅವರು, ತುಂಬ ಚೆನ್ನಾಗಿದೆ. ಅದು ನೋಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ, ಫಸ್ಟ್ ಈ ವಿಡಿಯೋ ಕವರ್ ಮಾಡ್ಕೊಳ್ಳೋಣ. ಯಾಕಂದರೆ ಇಲ್ಲಿ 9 ಅವರ್ ಇದೆ ಅಲ್ವಾ, ಎಲ್ಲ ರೀತಿದು ನಾವು ಕಲ್ತ್ಬಿಟ್ರೆ ಸಾಕಾಗುತ್ತೆ. ಹಾಗಾಗಿ ಇವತ್ತು ನಾನು ಈ 2 ಅಂದರೆ ಏನು ಇತಿಹಾಸದಲ್ಲಿ ಒಂದು ಪಾಠವನ್ನು ಮತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಸುಮಾರು ಒಂದು ಕ್ವಶನ್ಸ್ನ ಸಾಲ್ವ್ ಮಾಡಿರೋಷ್ಟನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ನೀವು ಸಹ ನಿಮಗೂ ಓದೋದಕ್ಕೆ ಹೆಲ್ಪ್ ಆಗ್ಬೋದು. ನೀವು ಇದೇ ರೀತಿಯಾಗಿ ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡಿ ಅನ್ನೋದಕ್ಕೆ. ನೀವು ದಿನಕ್ಕೆ ಇಷ್ಟು ಓದಬೇಕು ಅಂತ ಡಿವೈಡ್ ಮಾಡ್ಕೊಳ್ಳಿ. ಕೆಲವರು ದಿನಕ್ಕೆ ಇಷ್ಟು ಅವರ್ ಓದಬೇಕು ಅಂದರೆ ಟೈಮ್ನ ಡಿವೈಡ್ ಮಾಡ್ಕೊಳ್ತಾರೆ, ಇಷ್ಟು ಗಂಟೆ ಓದಬೇಕು ಅಂತ. ಸೊ ನನಗೆ ನನ್ನ ವಿಷಯಕ್ಕೆ ಬಂದರೆ ನನಗೆ ಅದು ಆಗಲ್ಲ. ಯಾಕಂದರೆ ನಾನು ಎಲ್ಲ ಟೈಮಲ್ಲಿ ಕೆಲವೊಂದು ಸತಿ ಬೆಳಗ್ಗೆ ಕೂತ್ಕೊಳ್ತೀನಿ, ಕೆಲವೊಂದು ಸತಿ ಮಧ್ಯಾಹ್ನ ಮೇಲೆ ಆಗುತ್ತೆ, ಕೆಲವೊಂದು ಸತಿ ಮಧ್ಯಾಹ್ನ ಮೇಲೆ ಆಗಲ್ಲ, ಸಂಜೆ ಕೂತ್ಕೊಳ್ತೀನಿ, ರಾತ್ರಿ ಓದ್ತೀನಿ. ಈ ರೀತಿ ಇರುತ್ತೆ ನನ್ನ ಸ್ಟಡಿ. ಅದಕ್ಕೋಸ್ಕರ ನಾನು ಟೈಮಿಂಗ್ ಇಟ್ಕೊಳ್ಳೋ ಬದಲಾಗಿ ಇಷ್ಟು ಕಂಟೆಂಟ್, ಇಷ್ಟು ಟಾಪಿಕ್ ಓದಬೇಕು ಅನ್ನೋದು ನನ್ನ ಒಂದು ಪ್ಲ್ಯಾನ್. ಇಷ್ಟು ಇವತ್ತಿಗೆ ಮುಗಿಸ್ಬೇಕು ಅಂತ ಜಾಸ್ತಿನೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದರಲ್ಲಿ ಮೇಯ್ನು ಇತಿಹಾಸ ಅಂದರೆ ಸೋಷಿಯಲ್ ನಾನು ಇಷ್ಟು ಮುಗಿಸ್ಬೇಕಂತಿರುತ್ತೆ. ಸೋಷಿಯಲ್ಲು, ಮ್ಯಾಥ್ಸು ಮತ್ತು ಸೈನ್ಸು, ಇದು ಮೇಯ್ನು. PSTR GPT ಎರಡಕ್ಕೂ ಅಲ್ವಾ. ಆಮೇಲೆ ಅದ್ರ ಜೊತೆಗೆ ನಾವು ಫಸ್ಟ್ ಪೇಪರ್ಗೆ ಓದೋವಂಥದ್ದು. ಒಂದೊಂದು ದಿವಸ ಕನ್ನಡ ಮೆಂಟಲ್ ಎಬಿಲಿಟಿ, ಒಂದೊಂದು ಸತಿ ಕನ್ನಡ ಆಗಲ್ಲ, ಬರೀ ಮೆಂಟಲ್ ಎಬಿಲಿಟಿ ಓದ್ತೀನಿ. ಅದರಲ್ಲಿ ಮಾತ್ರ ನಾನು ಸ್ವಲ್ಪ ಎಕ್ಸ್ಕ್ಯೂಸು. ಮಿಕ್ಕಂತೆ ಮೇನ್ ಸಬ್ಜೆಕ್ಟ್ ಅಷ್ಟೂ ಇಷ್ಟು ಪಾಠ, ಡೈಲಿ ಒಂದೊಂದು ಪಾಠ ಅಂದರೆ ಅಷ್ಟು ಮುಗಿಸ್ಬೇಕು. ಎಕ್ಸಾಂಪಲ್ ಹೇಳಿದ್ದಾರೆ, ಆ ರೀತಿಯಾಗಿ ನಾನು ಓದ್ತಾ ಬರ್ತೀನಿ. ಡೈಲಿ ಒಂದು ಪಾಠನೇ ನೀವು ಓದೋಕ್ಕಾಗೋದು. ಯಾಕಂದರೆ ನಾನು ಓದೋದು ಸ್ವಲ್ಪ ಸ್ಲೋ, ನನಗೆ ಫಾಸ್ಟಾಗಿ ಓದೋಕ್ಕಾಗಲ್ಲ. ಮತ್ತು ನಾನು ಅರ್ಥ ಮಾಡ್ಕೊಂಡು ಓದ್ತೀನಿ, ಸುಮ್ಮನೆ ಬ್ಲೈಂಡಾಗಿ ಓದ್ಕೊಂಡು ಹೋಗೋಕ್ಕೆ ಆಗಲ್ಲ. ನಂಗೆ ಅರ್ಥ ಮಾಡ್ಕೊಂಡು ಓದೋದ್ರಿಂದ ನಾನು ಓದು ನಿಧಾನ ಆಗುತ್ತೆ. ಆದಷ್ಟು ಮಟ್ಟಿಗೆ ನಾನು ಕವರ್ ಮಾಡ್ಕೊಳ್ತೀನಿ. ಹೇಗಾದರೂ ಎಕ್ಸಾಮ್ ಕರೆಯೋದ್ರೊಳಗೆ ನಂದೆಲ್ಲ ಓದು ಮುಗ್ದಿರ್ಬೇಕಂದ್ರೆ ಸಮಾಜ ಪೂರ್ತಿಯಾಗಿ ಮುಗಿಸಿ, ಸಮಾಜ ಮತ್ತು ವಿಜ್ಞಾನ, ಗಣಿತ ಮುಗ್ದಿರಬೇಕು ಅಂತ ನನ್ನ ಒಂದು ಪ್ಲ್ಯಾನು. ಎಕ್ಸಾಮ್ ಕರೆದ ಮೇಲೆ ಇದನ್ನು ರಿವಿಷನ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಪೇಪರ್ 1 ಸಬ್ಜೆಕ್ಟ್ನ ನಾನು ಓದ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೋಡ್ಕೊಳ್ಳೋದು ಅಂತ. ಎಲ್ಲ ಓದ್ಕೊಳ್ಳೋಕ್ಕೆ ಆಗೋದಿಲ್ಲ, ಯಾಕಂದರೆ ಕೆಲಸ ಎಲ್ಲ ಇರುತ್ತೆ, ಎಲ್ಲ ಮಾಡಿ ಕೂತ್ಕೋಬೇಕು. ಎಲ್ಲ ಟೈಮ್ ಒಂದೇ ಥರ ಇರೋಲ್ಲ. ಹೆಲ್ತ್ ಇಶ್ಯೂಸ್ ಆದಾಗ ನಾನು ಓದೋಕ್ಕೆ ಹೋಗಲ್ಲ, ರೆಸ್ಟ್ ಮಾಡ್ತೀನಿ. ಹುಷಾರೆಲ್ಲ ಇಲ್ಲ ಅಂದಾಗ ಅವಾಗಲೂ ಓದ್ತೀನಿ ಅಂತ ಕೂತ್ಕೊಳ್ಳಲ್ಲ. ಯಾಕಂದರೆ ಮೇಯ್ನ್ ಫಸ್ಟ್ ನಮ್ಮ ಆರೋಗ್ಯ, ನಾವು ಚೆನ್ನಾಗಿದ್ದರೆ ಏನಾದರೂ ಮಾಡ್ಬೋದಲ್ವ. ಅದಕ್ಕೆ ನನಗೆ ಮತ್ತು ಈ ಮನಸ್ಸು ಇಲ್ದಿದ್ದಾಗ, ಇಂಟ್ರೆಸ್ಟ್ ಇಲ್ದಿದ್ದಾಗ ನಾನು ಓದೋಕ್ಕೆ ಹೋಗಲ್ಲ. ಆವಾಗ ಏನು ಮಾಡ್ತೀರಾ, ಟೈಮ್ ವೇಸ್ಟ್ ಮಾಡ್ತೀರಾ ಅಂದರೆ ಇಲ್ಲ. ಆವಾಗ ನಾನು ಓದಿರೋ ಪಾಠದ್ದು ವೀಡಿಯೋಸ್ ನೋಡ್ತೀನಿ. ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗ್ತವೆ. ಏನು ಪಾಠ ನಾನು ಓದಿರ್ತೀನೋ ಆ ಪಾಠನ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಆ ಪಾಠದ ವೀಡಿಯೋ ಹುಡುಕಿ ಅದನ್ನು ಕೇಳ್ತೀನಿ. ವೀಡಿಯೋ ನೋಡ್ತೀನಿ, ಕೇಳ್ತೀನಿ, ರಿಪೀಟ್ ಅದನ್ನೇ ಮಾಡ್ತೀನಿ. ಓದೋಕ್ಕೆ ಆಸಕ್ತಿ ಇಲ್ದಿದ್ದಾಗ ಆ ಥರ ಮಾಡ್ತೀನಿ. ಸೊ ಅದನ್ನು ಸಹ ನಾನು ನಿಮಗೆ ಒಂದು ಸ್ಟಡಿ ಲಾಗ್ ಆಗಿ ಹಾಕ್ತೀನಿ. ಯಾವತ್ತು ನನಗೆ ಇಂಟ್ರೆಸ್ಟ್ ಇರಲ್ಲ ಅವತ್ತು ನಾನೇನು ಮಾಡ್ತೀನಿ, ಹೇಗೆ ವೀಡಿಯೋಸ್ ನೋಡ್ತೀನಿ, ಯಾವ್ದು ನೋಡ್ತೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾನು ಇತಿಹಾಸವನ್ನು ಹೇಗೆ ಓದಬೇಕು, ಭೂಗೋಳ ಹೇಗೆ ಓದಬೇಕು, ಮತ್ತು ಬೇರೆ ವ್ಯವಹಾರ ಅಧ್ಯಯನ, ರಾಜ್ಯಶಾಸ್ತ್ರ ಇವುಗಳನ್ನೆಲ್ಲ ಹೇಗೆ ಓದಬೇಕು ಅಂತ ಹಾಕ್ತಾ ಬಂದಿದ್ದೆ. ಅದರಲ್ಲಿ ಇತಿಹಾಸವನ್ನು ಹಾಕಿದ್ದೀನಿ ಮತ್ತು ಭೂಗೋಳ ಶಾಸ್ತ್ರವನ್ನು ಹಾಕಿದ್ದೀನಿ. ಮಿಕ್ಕಂತೆ ವ್ಯವಹಾರ ಅಧ್ಯಯನ, ರಾಜ್ಯಶಾಸ್ತ್ರ ಇವುಗಳನ್ನು ಸಹ ನಾನು ಯಾವ ರೀತಿ ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ವಿಜ್ಞಾನವನ್ನು ಸಹ ನಾನು 6th to 10th ಅದನ್ನೇನು ಆರ್ಡರ್ ವೈಸ್ ಓದೋದು ಬೇಡ, ಹಾಗೆ ಓದ್ತಾ ಹೋಗ್ತೀನಿ. ಬಟ್ ಅದನ್ನೊಂದು ಸತಿ ಬರ್ಕೊಂಡಿದ್ದೀನಿ.
ಆ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಓದೋದು. ಸೊ ಅದನ್ನು ಸಹ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಬೇಕಂದರೆ. ಅದರಿಂದ ಏನು ಹೆಲ್ಪ್ ಆಗುತ್ತಪ್ಪ ಅಂದರೆ ಇತಿಹಾಸ ಅಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಫಸ್ಟು ಪ್ರಾಚೀನ ಓದಬೇಕು, ಆಮೇಲೆ ಮಧ್ಯಕಾಲೀನ ಓದಬೇಕು, ಆಮೇಲೆ ನೆಕ್ಸ್ಟ್ ಓದಬೇಕಲ್ವ ಆಧುನಿಕ. ಅದಕ್ಕೆ ಆ ರೀತಿಯಾಗಿ ನಾವು ಇತಿಹಾಸನ ಓದಿದ್ರೆ ಅದು ಕರೆಕ್ಟಾಗಿ ಒಂದು ಗ್ರಿಪ್ ಸಿಗುತ್ತೆ ನಮಗೆ, ಓದೋದಕ್ಕೆ ಮರ್ತು ಹೋಗೋಲ್ಲ. ಪಿ ಯು ಬುಕ್ಕಲ್ಲಿ ಇದು ಆರ್ಡ್ರ್ ವೈಸ್ ಕೊಟ್ಟಿದ್ದಾನೆ. ನಿಮಗೆಲ್ಲರೂ ಪಿ ಯು ಸಿ ಬುಕ್ ಸಿಕ್ಕಿದ್ರೆ ಖಂಡಿತ ಕಲೆಕ್ಟ್ ಮಾಡಿಕೊಂಡು ಓದಿ. ನಾನು ಬುಕ್ಕಿಗಾಗಿ ತುಂಬ ಹುಡುಕಾಡಿದೆ. ಫಸ್ಟ್ ಸಿಕ್ಕಿರಲಿಲ್ಲ ನನಗೆ ಬುಕ್ಕು. ತುಂಬ ಹುಡುಕಿ ಈಗ ರೀಸೆಂಟಾಗಿ ಸಿಕ್ತು. ಸಮಾಜವನ್ನು ಯಾರು ಓದ್ತಾ ಇದ್ದೀರೋ ಅವರು ಪಿ ಯು ತನಕ ಓದೋದು ಒಳ್ಳೆಯದು. ನಮಗಾಗಲಿಲ್ಲ ಅಂದರೆ ನಾವು ಸ್ವಲ್ಪನಾದರೂ ನೋಡ್ಕೋಬೇಕು ಖಂಡಿತ, ಯಾಕಂದರೆ ತುಂಬ ಯೂಸ್ ಆಗುತ್ತೆ. ವಿಜ್ಞಾನ ಮತ್ತು ಗಣಿತವನ್ನು 10th ತನಕ ಓದಿದರೆ ಸಾಕಾಗುತ್ತೆ. ನೀವು ಅದನ್ನೆಲ್ಲದನ್ನ ಯಾವ್ಯಾವ ಪಾಠ ಇದೆ ಅಂತ ಒಂದು ಕಡೆ ಬರೆದಿಟ್ಕೊಳ್ಳಿ. ಆಗಲೇ ನಮಗೆ ಓದೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಿದಾಗ ಆಗುತ್ತೆ. ಎಷ್ಟು ಪಾಠಗಳಿದ್ದಾವೆ ಅಂತ ಒಂದು ಐಡಿಯಾ ಸಿಗುತ್ತೆ, ಒಂದು ಪಿಕ್ಚರ್ ಸಿಗುತ್ತೆ ನಮಗೆ. ಸೊ ನಾನು ಅದೇ ರೀತಿ ಬರೆದಿಟ್ಕೊಂಡಿದ್ದೀನಿ. ಅದನ್ನು ಸಹ ನಿಮ್ಮ ಮುಂದಿನ ಒಂದು ಸ್ಟಡಿ ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಸಹ ಈ ಬುಕ್ಕುಗಳನ್ನು ಕೊಂಡ್ಕೊಂಡು ಓದೋದಕ್ಕೆ ಟ್ರೈ ಮಾಡಿ. ಬುಕ್ ಏನಾದರೂ ನಿಮಗೆ ಸಿಗಲಿಲ್ಲ ಅಂದರೆ ನೀವು PDF ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ಹಾಗೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಹಾಗಾದರೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.